ಇವತ್ತು ನಾನು ಹೆಸರು ಕಾಳಿಂದ ದಾಲ್ ಮಖನಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಉದ್ದಿನ ಕಾಳಲ್ಲಿ ಕೂಡ ಮಾಡ್ತಾರೆ ಇದನ್ನು. ನಾನು ಇದನ್ನು ಹೆಸರು ಕಾಳಲ್ಲಿ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಅದು ತಿಂದವ್ರಿಗೆ ಅದ್ರ ರುಚಿ ಗೊತ್ತು. ನೀವು ಮಾಡಿಲ್ಲ ಅಂದರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇಲ್ಲಿ ನಾನು 2 ಕಪ್ನಷ್ಟು ಹೆಸರು ಕಾಳನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು 7 to 8 ಅವರ್ಸು ನೆನೆಯೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಹುಷಾರಿಲ್ದಿದ್ದ ಕಾರಣ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನೋಡಿ ಹೆಸರು ಕಾಳು ಚೆನ್ನಾಗಿ ನೆಂದಿದೆ, ಅದನ್ನು ಸೋಸಿ ಕುಕ್ಕರ್ಗೆ ಈಗ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಕಪ್ನಷ್ಟು ಹೆಸರು ಕಾಳನ್ನ ತೊಗೊಳ್ತಾ ಇದ್ದೀನಿ ನಾನು, ನೆಂದಿರೋ ಹೆಸರು ಕಾಳು. ನಂತರ ಇದಕ್ಕೆ ಸ್ವಲ್ಪ ಪಲಾವ್ ಎಲೆ, ಒಂದು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಎಲ್ಲ ಸ್ಪೈಸಸ್ಗಳನ್ನ ಈ ರೀತಿ ಒಂದು ಬಟ್ಟೆನಲ್ಲಿ ಕಟ್ಟಿ ಹೆಸರು ಕಾಳೊಂದಿಗೆ ಬೇಯಿಸ್ಕೋಬೇಕು. ನಂತರ ಇದನ್ನು ರಿಮೂವ್ ಮಾಡೋಕ್ಕೆ ಅದ್ರ ಡೈರೆಕ್ಟ್ ಹಾಕೋದ್ರಕ್ಕಿಂತ ಈ ರೀತಿ ಮಾಡಿದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ 2 ಕಪ್ನಷ್ಟು ನೀರು, ಅಂದರೆ ಹೆಸರು ಕಾಳು ಮೇಲೆ 1 ಇಂಚ್ನಷ್ಟು ನೀರಿರಬೇಕು. ಸ್ವಲ್ಪ ಉಪ್ಪು ಸೇರಿಸಿ 2 ಪ್ರೆಷರ್ ಕೂಗಿಸ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಈಗ ಅದನ್ನು ರಿಮೂವ್ ಮಾಡಿಬಿಟ್ರೆ ಹೆಸರು ಕಾಳು ಸ್ಮ್ಯಾಶ್ ಆಗಬಾರ್ದು, ಹಾಗಂತ ಗಟ್ಟಿಗೂ ಇರಬಾರ್ದು. ಈ ರೀತಿ ಕರೆಕ್ಟ್ ಅದಕ್ಕೆ ಬೆಂದಿರಬೇಕು. ಈಗ ಒಂದು ಬಾಣಲೆಗೆ 3 ರಿಂದ 4 ಸ್ಪೂನು ಅಡುಗೆ ಎಣ್ಣೆನ ಹಾಕಿ ಈಗ ಇಲ್ಲಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿರೋಂಥ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 95% ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಆ ಪರ್ಸೆಂಟೇಜಲ್ಲಿ ನೀವೇನಾದ್ರು ಇದ್ದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿಗಳು ನಿಮಗೆ ಮಿಸ್ ಆಗದೆ ನೋಟಿಫಿಕೇಷನ್ ಬರುತ್ತೆ. ನಂತರ ಅದೇ ಆಯಿಲ್ಗೆ 1 ಸ್ಪೂನು ತುಪ್ಪ ಸೇರಿಸಿ, ಸ್ವಲ್ಪ ಜೀರಿಗೆ, 2 ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸಿ ಅದು ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚೆನ್ನಾಗಿ ಒಳ್ಳೆ ಕಂದು ಬಣ್ಣಕ್ಕೆ ಬಂದಾಗ ಈರುಳ್ಳಿ 2 ಟೊಮೆಟೊನ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಡೋ ಅಂಥದ್ವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಈಗ ಸ್ವಲ್ಪ ಅರಿಶಿನ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಖಾರಕ್ಕೆ ಖಾರದ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, ಇಲ್ಲಿ 1.5 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ, ಧನಿಯಾ ಪುಡಿನ. ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಒಂದು ಅರ್ಧ ಗ್ಲಾಸು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಸಾಲೆ ಎಲ್ಲ ಹಾಕಿರೋ ಮಸಾಲೆಗಳೆಲ್ಲ ಒಂದು ಒಳ್ಳೆ ಹದಕ್ಕೆ ಬೆಂದು ಆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮೇಲೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಅದನ್ನು ಚೆನ್ನಾಗಿ 1 ನಿಮಿಷ ಬಾಡಿಸ್ಕೊಂಡ ನಂತರ ಈಗ ಬೇಯಿಸಿಟ್ಕೊಂಡಂಥ ಹೆಸರು ಕಾಳನ್ನ ಫಿಲ್ಟ್ರು ಮಾಡಬಾರ್ದು, ಆ ನೀರು ಸಮೇತ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದು ತಿಂದಿರೋರಿಗೆ ಗೊತ್ತು ಅದ್ರ ರುಚಿ. ಖಂಡಿತ ಈ ರೆಸಿಪಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಅಂದರೆ ಮಾಡಿ, ಇಲ್ಲ ಮಾಡಿದ್ರೂ ಈ ರೀತಿ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ. ಈಗ ನಾವು ಫ್ರೈ ಮಾಡಿಟ್ಕೊಂಡಂತಹ ಈರುಳ್ಳಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1-2 ಸ್ಪೂನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ರಿಚ್ನೆಸ್ನ ಕೊಡುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಪ್ಲೇನ್ ಬಾತ್ಗಳಿಗೆ, ರೋಟಿ, ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಮಿಸ್ಸೇ ಮಾಡಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.